ಹುನಗುಂದ ಪಟ್ಟಣದ ಟಿಸಿಎಚ್ ಕಾಲೋನಿ ಆವರಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ಸರ್ಕಾರಿ ನೌಕರರು ಭಾಗವಹಿಸಿ ಸಾಮೂಹಿಕ ಯೋಗಾಭ್ಯಾಸ ನಡೆಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗಣ್ಯರು, ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ವೃದ್ಧಿಸುವ ಶಕ್ತಿಯುತ ಸಾಧನವಾಗಿದ್ದು, ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಯೋಗ ತರಬೇತುದಾರರ ಮಾರ್ಗದರ್ಶನದಲ್ಲಿ ವಿವಿಧ ಯೋಗಾಸನಗಳು, ಪ್ರಾಣಾಯಾಮ ಹಾಗೂ ಧ್ಯಾನಾಭ್ಯಾಸಗಳನ್ನು ನಡೆಸಲಾಯಿತು. ಭಾಗವಹಿಸಿದವರು ಉತ್ಸಾಹದಿಂದ ಯೋಗಾಭ್ಯಾಸ ಮಾಡಿ ಆರೋಗ್ಯಕರ ಜೀವನದ ಸಂದೇಶವನ್ನು ಸಾರಿದರು. ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದು ಯೋಗದ ಮಹತ್ವವನ್ನು ವಿವರಿಸಿದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಯೋಗದ ಕೊಡುಗೆ ಅಪಾರ ಎಂಬ ಸಂದೇಶವನ್ನು ಕಾರ್ಯಕ್ರಮದ ಮೂಲಕ ನೀಡಲಾಯಿತು. ಇದು ಒಂದು ಸೂರ್ಯ ನಮಸ್ಕಾರ ಪರ್ಫೆಕ್ಟ್ ಆಗಿ ನೀವು ಮಾಡಿದ್ರಂದ್ರೆ 20 ಇಯರ್ಸ್ ನಿಮ್ದು ಏಜ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. 20 ವರ್ಷ ಆಯುಷ್ಯ ಜಾಸ್ತಿ ಆಗ್ತದೆ. ಆಮೇಲೆ ಹೆಣ್ಮಕ್ಳದರ ಡೈಲಿ ಜಸ್ಟ್ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಮುಖದ ಮೇಲೆ ಇರುವಂಥ ರಿಂಕಲ್ಸ್ ಎಲ್ಲ ಹೋಗ್ತಾವಂತ ಹೇಳ್ತಾರೆ. ಸೊ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದ್ದಾವೆ. ಸೊ ಎಲ್ಲ ಆಸನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ನಾವು ಈ ಸೂರ್ಯ ನಮಸ್ಕಾರ ಏನಿದೆ ಅದರಲ್ಲಿ ಪರ್ಫೆಕ್ಟಾಗಿ ನಾವು ಮಾಡಿದರೆ ನಮಗೆ ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ. ಸೊ ಅದಕ್ಕೆ ಅಟ್ಲೀಸ್ಟ್ 12 ಸೂರ್ಯ ನಮಸ್ಕಾರ ಹೊಡಿಬೇಕು ನಾವು ಡೈಲಿ. 12 ಸಾರಿ ಸೂರ್ಯ ನಮಸ್ಕಾರ ಹೊಡಿಬೇಕು. ಈಗ ಅಟ್ಲೀಸ್ಟ್ ಒಂದು 5 ಅಥವಾ 6 ಸಾರಿನ ನಾವು ಹೊಡೆಯೋಣ. ಓಕೆ, ಚಲೋ. ವಾಯು ಮಾಡ್ತಾರೆ ಸರ್. ಇದಕ್ಕೆ ಸರ್ ಒಂದು 2 ನಿಮಿಷ ಮಾತಾಡ್ರಿ. ಅಷ್ಟಾಂಗಾಸನ, ಭುಜಂಗಾಸನ, ಪರ್ವತಾಸನ, ಎಡಗಾಲಿಂದ ಮೊದಕ್ಕೆ ರಿವರ್ಸ್. ನೆಕ್ಸ್ಟ್ ನೇರವಾಗಿ ನಾವು ಸೂರ್ಯ ನಮಸ್ಕಾರಕ್ಕೆ ಹೋಗೋಣ. 2 ಕಾಲ ಸ್ವಲ್ಪ ಅಗಲಿಸ್ರೆ, ಒಂದು ಫೀಟ್ನಷ್ಟು 2 ಕಾಲ ಅಗಲಿಸ್ಬೇಕು. ನಮಸ್ಕಾರ ಆಸನ. ನೆಕ್ಸ್ಟ್ ಹಿಂದಕ್ಕೆ. ವಿಶ್ವಾದ್ಯಂತ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ, ಯೋಗಾಸನದ ಯೋಗ ಕಾರ್ಯಕ್ರಮ. ಈ ಒಂದು ಯೋಗವನ್ನು ಪತಂಜಲಿ ಋಷಿಮುನಿಗಳು ಕಂಡುಹಿಡಿದರು. ಈ ಒಂದು ಯೋಗ ಅಂದರೆ ನಾವು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಯೋಗ ಮಾಡೋದ್ರ ಮೂಲಕ ನಮ್ಮ ರೋಗವನ್ನು ಮುಕ್ತಗೊಳಿಸೋದು ಈ ಉದ್ದೇಶ, ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮ ವಿವರಣೆ ಹೇಳೋದಕ್ಕಿಂತ ಸ್ವಲ್ಪ ಯೋಗಾಸನವನ್ನು ಶುರು ಮಾಡೋಣ ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮ ಶುರು